ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ. ಇಟ್ಸ್ ಬೀನ್ ವೆರಿ ಲಾಂಗ್, ಅಂದರೆ 5 ಇಯರ್ಸ್ ಆದಮೇಲೆ ನಾನು ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಈವನ್ ಶ್ರೀನಿಕಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾಳೆ. ತುಂಬ 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 ಮಿಸ್ ಮಾಡ್ಕೊತಿದ್ದೆ ನಾನು ನಮ್ಮ ಅಜ್ಜಿ ಮನೆನ. ಸೊ ಇವಾಗ ಹೋಗ್ತಾ ಇದ್ದೀವಿ. ಈಗ ನಾನು ನಮ್ಮ ದೊಡ್ಡಮ್ಮ ಮನೇಲಿದ್ದೀವಿ. ನನ್ನ ಕಸಿನ್ಗೆ ವೆಯ್ಟ್ ಮಾಡ್ತಿದ್ದೀವಿ. ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಆ ಕಡೆಯಿಂದ ನಮ್ಮ ಆಂಟಿ ಅವರೆಲ್ಲ ಬರ್ತಿದ್ದಾರೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಎಲ್ಲರೂ ಮೀಟ್ ಮಾಡ್ತಿದ್ದೀವಿ ಆ್ಯಂಡ್ ಐ ಆಮ್ ಕ್ವೈಟ್ ಹ್ಯಾಪಿ. ಸೊ ಬಸ್ ಸ್ಟ್ಯಾಂಡ್ಗೆ ನಮ್ಮ ದೊಡ್ಡಮ್ಮ ಬೇಗನೆ ಹೋಗಿಬಿಟ್ಟಿದ್ರು. ಅದಾದಮೇಲೆ ನನ್ನದು ಆಧಾರ್ ಕಾರ್ಡ್ ಒರಿಜಿನಲ್ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು. ಸೊ ನನ್ನ ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ತೊಗೋಬೇಕಾಗಿತ್ತು. ಸೊ ನಾವು ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಆನ್ ದಿ ವೇ ನಾನು ಆಧಾರ್ ಕಾರ್ಡ್ನ ಜೆರಾಕ್ಸ್ ಮಾಡಿಸ್ಕೊಂಡು ರೆಡ್ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಒಂದು ಸತಿನದು ಯುಟಿಲೈಸ್ ಮಾಡ್ಕೋಬೇಕು ಈ ಫೆಸಿಲಿಟಿನ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಜೆರಾಕ್ಸ್ ಶಾಪಲ್ಲಿ ನಿಂತಿದ್ದೆ. ಇವರು ಇವಾಗ ತಾನೇ ಅಂಗಡಿನ ಓಪನ್ ಮಾಡಿದರು. ಆ್ಯಂಡ್ ಪೂಜೆ ಮಾಡಿ ನನಗೆ ಅವರು ಜೆರಾಕ್ಸ್ ಎಲ್ಲ ತೆಗೆದು ಕೊಡೋ ಅಷ್ಟೊತ್ತಿಗೆ ಒಂದು 15-20 ಮಿನಿಟ್ಸ್ ಆಯಿತು. ಪ್ಲಸ್ ನಮ್ಮ ಆಂಟಿನೂ ಕೋರಮಂಗಲದಿಂದ ಅವರು ಹೊರಟಿದ್ದು ಕೂಡ ಲೇಟಾಗಿತ್ತು. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ವಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಆನ್ ದಿ ವೇ ಬರ್ತಾ ನನ್ನ ಮತ್ತೆ ಮಗಳಿಗೆ ಕಾಲ್ ಮಾಡಿದೆ. ಶೀಸ್ ಲೈಕ್ ಅವಳು ರೆಡಿಯಾಗಿ ನಮ್ಮ ಜೊತೆಗೆ ಜಾಯ್ನ್ ಆದಳು. ಸೊ ನಾವೆಲ್ಲರೂ ಒಟ್ಟಿಗೆ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ ಈಗ. ಸೊ ಅಲ್ಲಿಂದ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನಾವು ಹೊರಟಿದ್ದು ತುಂಬಾ ಲೇಟ್ ಆಗಿತ್ತು. ಒಂದು ಸ್ವಲ್ಪ ನೂನ್ ಆಗಿತ್ತು. ಸೊ ಟ್ರಾಫಿಕ್ಕು ಕೂಡ ಜಾಸ್ತಿನೇ ಇತ್ತು. ನಾವು ಬ್ಯಾಂಗ್ಳೂರು ಬಿಡೋದಕ್ಕೇ 1-2 hours ಆಗೋಯಿತು. ಬಟ್ ಲಕಿಲಿ ಏನಪ್ಪ ಅಂತಂದರೆ ನಾವು ನಾನ್ ಸ್ಟಾಪ್ ಬಸ್ನ ಹತ್ಕೊಂಡಿದ್ವಿ. ಎಲ್ಲೋ ಪೂನಾ ಮುಂಬೈ ಹೈವೇಲೇ ಹೋಗ್ತಾಯಿತ್ತು. ಸೊ ಒಂದು ಸ್ಟಾಪ್ ಮಿಡಲಲ್ಲಿ ಕೊಡೋದು ಚಿತ್ರದುರ್ಗ ಅಷ್ಟೇ ಅಂತ ಇತ್ತು. ಸೊ ಹಾಗಾಗಿ ಅದೇ ನಾನ್ ಸ್ಟಾಪ್ ಬಸ್ಸನ್ನು ನಾವು ಹತ್ಕೊಂಡು ಹೋಗ್ತಿದ್ದೀವಿ. ಬಟ್ ಹೆಕ್ಟಿಕ್ ಟ್ರಾಫಿಕ್ ಅಂತಂದರೆ ಈ ದಾಸರಳ್ಳಿ ಆಮೇಲೆ ನೆಲಮಂಗಲ ಟೌನು ಇಲ್ಲೆಲ್ಲ ತುಂಬಾ ಟ್ರಾಫಿಕ್ ಇತ್ತು. ಆ್ಯಂಡ್ ಬಿಸಿಲು ಕೂಡ ಜಾಸ್ತಿ ಆಗಿರೋದ್ರಿಂದ ನಮ್ಮ ಮನೆಗಳಲ್ಲಿ ತುಂಬಾ ಚಳಿ. ನಮಗೆಲ್ಲೂ ಸೆಕೆ ಅಂತಲೇ ಫೀಲ್ ಆಗಿಲ್ಲ. ಬಿಕಾಸ್ ನಮ್ಮ ಅಪಾರ್ಟ್ಮೆಂಟ್ ಪಕ್ಕ ಲೇಕ್ ಬೇರೆ ಇದೆ. ಸೊ ಹೊರಗಡೆ ಬಂದು ಈ ಥರ ಹಿಂಗೆ ಪಬ್ಲಿಕಲ್ಲಿ ಟ್ರಾವೆಲ್ ಮಾಡ್ತಿರೋದು ಸ್ವಲ್ಪ ಹಿಂಸೆನೇ ಅನ್ನಿಸ್ತು. ಬಿಕಾಸ್ ಯೂಶ್ವಲಿ ಕಾರಲ್ಲಿ ಹೋದ್ರೂ ನಾವೇನು AC ಆನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಈ ಥರದ್ದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಎಲ್ಲ ತುಂಬಾ ಈ ಥರ ಟ್ರಾವೆಲ್ ಮಾಡಿದ್ದೀನಿ. ಎಲ್ಲಿಂದ ಹೋಗಬೇಕಾದ್ರೂ ತುಂಬ ಟ್ರಾವೆಲ್ ಮಾಡ್ತಾಯಿದ್ದೆ ರೆಡ್ ಬಸ್ಸಲ್ಲೇ. ಬಿಕಾಸ್ ನಮ್ಮೂರಿಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ ನಾನು ರಾಜಹಂಸ ಇಲ್ಲ ಐರಾವತನೇ ಆಪ್ಟ್ ಮಾಡ್ತಿದ್ದು. ಬಟ್ ಲೋಕಲಿ ಎಲ್ಲೇ ಟ್ರಾವೆಲ್ ಮಾಡಬೇಕು ಅಂತಿದ್ರು ರೆಡ್ ಬಸ್ಸಲ್ಲೇ ಹೋಗ್ತಾ ಇದ್ದಿದ್ದು. ಆಫ್ಟರ್ ಅ ರಾಂಗ್ ಟೈಮ್ ನಾನು ಇವಾಗ ರೆಡ್ ಬಸ್ಸಲ್ಲಿ ಹೋಗ್ತಾ ಇರೋದು. ಚೆನ್ನಾಗಿತ್ತು. ಜರ್ನಿನೂ ಕೂಡ ತುಂಬಾ ಚೆನ್ನಾಗಿತ್ತು. ದಾವಣಗೆರೆ ತುಂಬ ದೂರ ಏನಿಲ್ಲ, ಹತ್ತಿರನೇ. ಆ್ಯಂಡ್ ಆಲ್ಸೋ ವೇ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಏನು ಅಂದರೆ ಹೈವೇ ಇರೋದ್ರಿಂದ ಅಷ್ಟೊಂದೇನೋ ಜರ್ನಿ ಹೆಕ್ಟಿಕ್ ಅಂತ ಅನಿಸಿಲ್ಲ. ಲಕ್ಕಿಲಿ ಶ್ರೀನಿಕಂಗೆ ಮತ್ತು ಶ್ರೇಯಾನ್ಗೆ ಇಬ್ರಿಗೂ ಒಂದು ಸೀಟಲ್ಲಿ ಕೂರಿಸಿದ್ವಿ. ಅದೇ ನಾನು ಮೊದಲೇ ಹೇಳ್ದಂಗೆ ಬ್ಯಾಂಗ್ಳೂರು ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್ ಬಂದು ಚಿತ್ರದುರ್ಗನೇ. ಸೊ ಮಿಡಲಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ. ಯಾರೂ ಹತ್ಕೊಳ್ಳೋದು ಇಳ್ಕೊಳ್ಳೋದು ಹಂಗೆಲ್ಲ ಏನೂ ಪ್ರಾಬ್ಲಮ್ಮು ಇರಲಿಲ್ಲ. ಸೊ ಅದಾದಮೇಲೆ ಲಂಚ್ಗೆ ಅಂದ್ಬಿಟ್ಟು ಹೋಟೆಲ್ ಅಯೋಧ್ಯದಲ್ಲಿ ಸ್ಟಾಪ್ ಮಾಡಿದರು ಆನ್ ದಿ ವೇ. ಸೊ ನಾವೆಲ್ಲ ಮನೆಯಿಂದನೇ ಊಟ ತೊಗೊಂಡು ಬಂದಿದ್ವಿ. ನಮ್ಮ ದೊಡ್ಡಮ್ಮ ಇಡ್ಲಿ ತಂದಿದ್ರು, ನಮ್ಮ ಆಂಟಿ ದೋಸೆ ತಂದಿದ್ರು. ಆಮೇಲೆ ನಾವು ಪಲಾವ್ ತೊಗೊಂಡು ಬಂದಿದ್ವಿ ಮನೆಯಿಂದ. ಇಟ್ ಇಸ್ ಕ್ವೈಟ್ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ತಿನ್ನೋದೇ ಬೆಸ್ಟ್ ಅಂತ ಅಂದ್ಬಿಟ್ಟು ಇಲ್ಲೇ ಊಟ ತಿನ್ಕೊಂಡು ಆಮೇಲೆ ಇವರಿಬ್ಬರು ಮಲ್ಕೊಂಡು ಕೂಡ ಎದ್ರು. ಒಂದು ನ್ಯಾಪ್ ಆಗೋಯಿತು. ಇವರಿಬ್ಬರು ಏನೇನೋ ಹಾಡು ಹೇಳ್ಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಿದ್ರು. ಇವರಿಬ್ಬರಿಗೆ ಒಂದು ಸೀಟ್ ಸಿಕ್ಕಿರೋದು ಒಂದು ಸ್ವಲ್ಪ ನಮಗೆ ಬಾಡಿ ಏಕೆಲ್ಲ ಕಮ್ಮಿ ಮಾಡ್ತು. ಬಿಕಾಸ್ ನಮ್ಮ ತೊಡೆ ಮೇಲೆ ಅವ್ರನ್ನ ಕೂತ್ಕೊಂಡು ಹೋಗೋದಾಗಿದ್ರೆ ಒಂದು ಸ್ವಲ್ಪ ಹಿಂಸೆ ಆಗ್ತಿತ್ತು. ಆಮೇಲೆ ಶ್ರೀನಿಕಾನು ಹುಡುಗಿ ಅಲ್ವಾ, ಸೊ ಅವಳಿಗೂ ಅವಳಿಗೂ ಒಂದು ಸೀಟ್ ಕೊಡಬೇಕು. ಹೆಣ್ಮಕ್ಳಿಗೆಲ್ಲ ಫ್ರೀ ಅಲ್ವಾ ಬಸ್ಸಲ್ಲಿ ಜರ್ನಿ. ಸೊ ಹಾಗಾಗಿ ನನಗೇನಾದರೂ ಕೇಳಿದರೆ ಸೀಟ್ ಕೊಡಿ ಇವಳಿಗೆ ಅಂತಲೇ ಕೇಳ್ತಿದ್ದೆ. ಬಟ್ ಲಕ್ಕಿಲಿ ಬಸ್ ಏನು ರಶ್ ಆಗಿರಲಿಲ್ಲ. ಸೊ ಇಬ್ಬರು ಚೆನ್ನಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಥ್ರೂಔಟ್ ದ ವೇ. ಸೊ ಫಂಕ್ಷನ್ ಅಟ್ಯಾಚ್ಮೆಂಟ್ ನಾನು ಮುಂದೆ ಹಾಕಿದ್ದೀನಿ. ಬಟ್ ನಾನು ಡೀಟೇಲಾಗಿ ಏನೂ ಅಪ್ಲೋಡ್ ಮಾಡಿಲ್ಲ. ಬಿಕಾಸ್ ನಾನು ಲಾಸ್ಟ್ ವ್ಲಾಗಲ್ಲೇ ನಿಮಗೆಲ್ಲರಿಗೂ ಹೇಳ್ದಂಗೆ ನಾನು
ಇನ್ಮೇಲೆ ಡೈಲಿ ವ್ಲಾಗ್ ಆಗಿರ್ಬೋದು, ಪರ್ಸ್ನಲ್ ವ್ಲಾಗ್ ಆಗಿರ್ಬೋದು ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಏನೋ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ ಶೋಕೇಸಿಂಗ್ ಅವರ್ ಲೈಫ್ ಟು ದ ಪಬ್ಲಿಕ್. ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ಆ್ಯಪ್ಟ್, ಅಥವಾ ನಾನೇನೋ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾಯಿದ್ದೀನಿ ಅಂತ ನನಗೇನೋ ಪರ್ಸ್ನಲಿ ಅನ್ನಿಸ್ತಿಲ್ಲ. ಪರ್ಸ್ನಲಿ ಐ ಆಮ್ ಫೀಲಿಂಗ್ ಅನ್ಸ್ಯಾಟಿಸ್ಫೈಡ್. ಸೊ ಹಾಗಾಗಿ ನಾನು ಎಲ್ಲದು ಕಂಪ್ಲೀಟ್ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿಲ್ಲ. ಸೊ ನೋಡ್ಕೊಂಡು ಬನ್ನಿ. ವಿ ಎಂಜಾಯ್ಡ್ ಅ ಲಾಟ್ ಇನ್ ದಿಸ್ ಟ್ರಿಪ್ ಅಂತಲೇ ಹೇಳ್ಬೋದು. ಜೋಳದ ರೊಟ್ಟಿ ಒಂಥರ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು, ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನಿ ಪುಡಿ ಆ್ಯಂಡ್ ಚಟ್ನಿ. ಸೊ ನಾವೆಲ್ಲ ನೈಟ್ ಡಿನ್ನರ್ ಮಾಡ್ತಿದ್ದೀವಿ, ನಾನು, ಶ್ರೇಯಾನು ಮತ್ತು ನಮ್ಮ ಅತ್ತೆ. ನಮ್ಮ ಗುಡಿಯಂಗೆ ಮೊದಲೇ ಊಟ ಮಾಡಿಸ್ಬಿಟ್ಟಿದ್ದೆ ನಾನು. ಸೊ ಅವನು ಆಟ ಆಡ್ಕೊಂಡು ಇವಾಗ ಬಂದು ಊಟ ಮಾಡ್ತಾಯಿದ್ದಾನೆ. ಅದಾದಮೇಲೆ ನಮ್ಮ ಆಂಟಿಯವರೆಲ್ಲರೂ ಕೆಳಗಡೆ ದೊಡ್ಡ ಮಾಮನ ಮನೆಗೆ ಹೋಗಿದ್ರು. ಅವ್ರು ಅಲ್ಲಿಂದ ಬಂದು ಅವರು ಇವಾಗ ಊಟ ಮಾಡ್ತಿದ್ದಾರೆ. ಅವ್ರು ಊಟ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಎಲ್ಲರೂ ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಸಡನ್ನಾಗಿ ಶ್ರೀನಿಕಾಗೆ ಫೀವರ್ ಕೂಡ ಬಂತು ನೈಟು. ಶ್ರೀನಿಕಂಗೂ ಮತ್ತು ಫಂಕ್ಷನ್ಗೂ ಆಗಿ ಬರಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ಲಾಸ್ಟ್ ಟೈಮು ನಮ್ಮ ಆಂಟಿಯವ್ರ ಮನೆ ಫಂಕ್ಷನಲ್ಲೂ ಅವಳಿಗೆ ಹುಷಾರಿರಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಸಿನ್ಸ್ ಶಿ ಈಸ್ ವೆರಿ ಸ್ಮಾಲ್, ಅವಳಿಗೂ ವೆದರು ಮತ್ತು ವಾಟ್ರೆಲ್ಲ ಚೇಂಜ್ ಆದರೆ ಅವಳ ಬಾಡಿನೂ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನಾಟ್ ಅನ್ ಇಶ್ಯೂ. ಬಟ್ ಫಂಕ್ಷನ್ನ ನಾನು ಅಷ್ಟೊಂದು ಎಂಜಾಯ್ ಮಾಡೋದಕ್ಕಾಗಿಲ್ಲ. ಬಟ್ ತುಂಬಾ ಚೆನ್ನಾಗಿ, ತುಂಬಾ ಗ್ರ್ಯಾಂಡಾಗಿ ಮಾಡಿದರು ಸೀಮಂತ ಫಂಕ್ಷನನ್ನು. ಡೆಕೋರೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು, ತುಂಬಾ ಅದ್ಧೂರಿಯಾಗಿತ್ತು. ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಏನಪ್ಪ ಅಂತಂದರೆ ಎಲ್ಲ ಅಕ್ಕ ತಂಗಿರು ಸೇರಿದರು ನಮ್ಮ ಅಜ್ಜಿ ಮನೇಲಿ. ಅದು ಒಂದು ಅಟ್ರ್ಯಾಕ್ಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ವ್ಲಾಗಲ್ಲಿ ಅಥವಾ ಈ ಫಂಕ್ಷನಲ್ಲಿ. ಯೂಶ್ವಲಿ ಮದುವೆ ಫಂಕ್ಷನ್ ಹಂಗೆ ಹಿಂಗೆ ಅಂತ ಎಲ್ಲರೂ ಸೇರ್ತಾರೆ. ಬಟ್ ಅದಾದಮೇಲೆ ಜಾಯಿನ್ ಆಗಿದ್ದು ಅಂದರೆ ಇವಾಗಲೇ ಎಲ್ಲರೂ. ಸೊ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಶ್ರೀನಿಕಾ ಸ್ವಲ್ಪ ರಿಕವರಿ ಆದಮೇಲೆ ನಾನು ಅಲ್ಲಿಂದ ಹೊರಟೆ. ಸೊ ನಾನು ಶ್ರೀನಿಕಾ ಇಬ್ಬರೇ ಟ್ರಾವೆಲ್ ಮಾಡ್ತಿರೋದ್ರಿಂದ ಈ ಟೈಮು ನನಗೆ ಸ್ವಲ್ಪ ಸರ್ಜರಿನೂ ಆಗಿರೋದ್ರಿಂದ ಇವಳನ್ನು ಮತ್ತು ಲಗೇಜ್ನೆಲ್ಲ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಅಂತ ತುಂಬಾ ಟೆನ್ಷನ್ ಆಗಿತ್ತು. ಬಟ್ ಲಕ್ಕಿಲಿ ಏನಪ್ಪ ಅಂತಂದರೆ ಶ್ರೀನಿಕಾ ತುಂಬ ಚೆನ್ನಾಗಿ ನನ್ನನ್ನು ಕೋಆಪ್ರೇಟ್ ಮಾಡಿದ್ಲು. ಎಲ್ಲೂ ತುಂಬ ಕಿರಿಕಿರಿ ಮಾಡಿಲ್ಲ, ಕ್ರ್ಯಾಂಕಿ ಮಾಡಿಲ್ಲ. ಅವಳ ಪಾಳಕ್ಕೆ ಅವಳು ಆಟ ಆಡಿಕೊಂಡು ಚೆನ್ನಾಗಿ ಇದ್ಲು. ಅದಾದಮೇಲೆ ಬಸ್ಸು ಕೂಡ ತುಂಬ ಫ್ರೀಯಾಗೇ ಇತ್ತು. ಸೊ ಶ್ರೀನಿಕಂಗೂ ಸೀಟ್ ಸಿಕ್ಕಿತ್ತು, ಅವಳನ್ನು ಕೂರ್ತಿದ್ದೆ. ಅದರ್ವೈಸ್ ಸ್ವಲ್ಪ ಹೆಕ್ಟಿಕ್ ಅನಿಸ್ಬಿಡೋದು ನನ್ನ ಮೇಲೆ ಕೂತ್ಕೊಂಡು ಅವಳು ಹೋಗೋದಾಗಿದ್ದಿದ್ರೆ. ಸೊ ನಾವು ಸಂಜೆ 4:30 ಅಷ್ಟೊತ್ತಿಗೆ ಹೊರಟ್ವಿ ಬ್ಯಾಂಗ್ಳೂರಿಂದ.
ಅರೌಂಡ್ 10 o'clock ಅಷ್ಟೊತ್ತಿಗೆ ನಾವು ಮನೆಗೆ ಹೋದ್ವಿ. ಶ್ರೀನಿಕಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಕೆಳಗಡೆ ದೊಡ್ಡ ಮಾಮನ ಮನೆಯಿಂದ ಉಪ್ಸಾರು ಮತ್ತು ಸೊಪ್ಪಿನ ಪಲ್ಯ ಕೊಟ್ಟಿದ್ರು. ಸೊ ಮಧ್ಯಾಹ್ನ ಲಂಚ್ಗೂ ಅವಳಿಗೆ ಅದನ್ನೇ ತಿನ್ನಿಸಿದ್ದೆ. ಆಮೇಲೆ ಮಮ್ಮಿ ಅದನ್ನೇ ಸ್ವಲ್ಪ ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಟಿದ್ರು ನನಗೆ, ಆನ್ ದಿ ವೇ ತಿನ್ನಿಸು ಅವಳಿಗೇನಾದರೂ ಹಸಿವಾದರೆ ಅಂತ ಅಂದ್ಬಿಟ್ಟು. ಸೊ ಕಾಮತ್ ಉಪಚಾರಲ್ಲಿ ಬ್ರೇಕ್ಗೆ ಅಂತ ನಿಲ್ಲಿಸಿದ್ರು. ಸೊ ಅಲ್ಲಿ ಒಂದು ಬಾಟಲ್ ನೀರು ತೊಗೊಂಡು ನಾನು ಶ್ರೀನಿಕಾ ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲೇನೂ ತಿಂದಿಲ್ಲ, ಬಿಕಾಸ್ ನನಗೆ ಏನೋ ಪರ್ಸ್ನಲಿ ಇಷ್ಟ ಆಗ್ತಿಲ್ಲ ಇವಾಗ ಹೊರಗಡೆ ತಿನ್ನೋದಕ್ಕೆ. ಅದಾದಮೇಲೆ ಶ್ರೀನಿಕಂದು ಊಟ ನಾನು 9 o'clock ಅಷ್ಟೊತ್ತಿಗೆ ಮಾಡಿಸ್ಬಿಟ್ಟೆ. ಅರೌಂಡ್ 9:30 ಅಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಇದಿಷ್ಟು ಕಂಪ್ಲೀಟ್ ವ್ಲಾಗ್ ಆ್ಯಂಡ್ ಫಂಕ್ಷನ್ ವ್ಲಾಗ್ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಮನೆಗೆ ವ್ಲಾಗ್ ಆಗಿರ್ಬೋದು, ಎಲ್ಲರೂ ಸೇರಿಸಿ ನಾನು ಒಂದು ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಸಿಗ್ತೀನಿ. ಟೇಕ್ ಕೇರ್, ಸಿ ಯು ಆಲ್, ಬಾಯ್.